ಬಿಜೆಪಿ ಹಿರಿಯ ನಾಯಕ ರಾಮಚಂದ್ರ ಗೌಡ ನಿಧನರಾಗಿದ್ದಾರೆ. ಬಿಎಸ್ವೈ ಸರ್ಕಾರದಲ್ಲಿ ಸಚಿವರಾಗಿದ್ದರು ಇವರು ರಾಮಚಂದ್ರ ಗೌಡ ಅವರು. ಬಿಜೆಪಿ ಹಿರಿಯ ನಾಯಕ ಆಗಿದ್ರು ರಾಮಚಂದ್ರ ಗೌಡ ಅವರು ಇವಾಗ ನಿಧನವಾಗಿದ್ದಾರೆ. ಬಿಎಸ್ವೈ ಸರ್ಕಾರದಲ್ಲಿ ಸಚಿವರಾಗಿದ್ದರು ಇವರು ರಾಮಚಂದ್ರ ಗೌಡ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ಇಂದು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ತಳಮಟ್ಟದಿಂದ ಪಕ್ಷ ಕಟ್ಟಲು ಬಿಎಸ್ವೈಗೆ ಸಾಥ್ ನೀಡಿದ್ರು ಇವರು. ಬಿಎಸ್ವೈ ಜೊತೆ ಅವರ ಒಂದು ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದರು. ಈಗ ಟ್ವೀಟ್ ಮೂಲಕ ಮಾಜಿ ಸಿಎಂ BS ಯಡಿಯೂರಪ್ಪನವರು ಸಂತಾಪವನ್ನು ಸೂಚಿಸಿದ್ದಾರೆ. ಸಹೋದರನನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಟ್ವೀಟ್ ಮೂಲಕ ಭಾವುಕರಾಗಿದ್ದಾರೆ ಬಿಎಸ್ವೈ. ವೀಕ್ಷಕರ ಬಿಜೆಪಿ ಹಿರಿಯ ನಾಯಕ ಆಗಿದ್ದರು ರಾಮಚಂದ್ರ ಗೌಡ ಅವರು. ಬಿಎಸ್ವೈ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ವಯೋಸಹಜ ಕಾಯಿಲೆ, ಆ ಕಾರಣಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇಂದು ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನೋಡಿ, ಬಿಎಸ್ವೈ ಅವರಿಗೆ ತಳಮಟ್ಟದಿಂದ ಪಕ್ಷ ಕಟ್ಟೋದಕ್ಕೆ ಸಾಥ್ನ ನೀಡಿದ್ರು ಇವರು, ಬಿಜೆಪಿ ಪಕ್ಷ ಕಟ್ಟೋದಕ್ಕೆ. ಇವಾಗ ಬಿಎಸ್ವೈ ಅವರು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಅವರು ಸಂತಾಪವನ್ನು ಸೂಚಿಸಿದ್ದಾರೆ, ಭಾವುಕರಾಗಿದ್ದಾರೆ. ನನ್ನ ಸಹೋದರ ಅವರು, ಅವರ ಒಡನಾಟದ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ, ಅಷ್ಟೊಂದು ಒಡನಾಟ ಇತ್ತು. ಈಗ ನನ್ನ ಸಹೋದರನನ್ನೇ ಕಳೆದುಕೊಂಡಿದ್ದೇನೆ ಅಂತ ಹೇಳಿ ಬಿಎಸ್ವೈ ಅವರು ಟ್ವೀಟ್ ಮಾಡಿದ್ದಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.